ದಕ್ಷಿಣ ಕನ್ನಡ ಕಡೆಯಿಂದ ಹೋಗುವಾಗ ಕುದುರೆಮುಖ ಘಾಟ್ ರೋಡ್ ಮಾಳ ಮುಳ್ಳೂರ್ನಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ಕೂಡ ಇದೆ. ನಾವು ಚೆಕ್ ಪೋಸ್ಟ್ ನಲ್ಲಿ ನಮ್ಮ ವೆಹಿಕಲ್ ನಂಬರ್, ಎಷ್ಟು ಜನ ಗಾಡಿಯಲ್ಲಿದ್ದೇವೆ ಮತ್ತು ಮೊಬೈಲ್ ನಂಬರ್ ಅನ್ನು ಹೇಳಿ ಪಾಸ್ ಅನ್ನು ತಗೋಬೇಕು. ಈ ಚೆಕ್ ಪೋಸ್ಟ್ ಹತ್ರ ಪೈನಾಪಲ್ ಹಣ್ಣಿನ ಪೀಸ್ಗಳನ್ನ ಮಾರ್ತಾ ಇರ್ತಾರೆ. ಇದನ್ನ ಮಾತ್ರ ಯಾರೇ ಇಲ್ಲಿ ಬಂದರೂ ಟ್ರೈ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಮತ್ತೆ ಉಪ್ಪು ಹಾಕಿ ಕೊಡ್ತಾ ಇರ್ತಾರೆ. ತುಂಬಾನೇ ರುಚಿಯಾಗಿರ್ತದೆ. ನಾವು ಈ ರೋಡ್ನಲ್ಲಿ 4 ಸಲ ಬಂದಿದ್ದೇವೆ ಅಂತ ಕಾಣುತ್ತೆ. ಪ್ರತಿ ಸಲ ಇಲ್ಲಿ ಪೈನಾಪಲ್ ಹಣ್ಣಿನ ಪೀಸ್ಗಳನ್ನು ಟೇಸ್ಟ್ ಮಾಡಿದ್ದೇವೆ. ಮತ್ತೆ ಈ ಸೈಡ್ ಬಂದರೆ ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಪಾಸ್ ಅಲ್ಲಿ ಇದನ್ನು ಒಂದು ವೇಳೆ ನಾವು ಕಟ್ ಅಥವಾ ಮಿಸ್ ಮಾಡಿದ್ರೆ ಎಷ್ಟು ಫೈನ್ ಹಾಕ್ತಾರೆ ಮತ್ತು ಕೆಲವು ಇನ್ಸ್ಟ್ರಕ್ಷನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಪಾಸ್ ಅನ್ನ ನಾವು ಇನ್ನೊಂದು ಸೈಡ್ ಚೆಕ್ ಪೋಸ್ಟ್ ಅಲ್ಲಿ ಕೊಟ್ಟು ಹೋಗ್ಬೇಕು. ಈ ಚೆಕ್ ಪೋಸ್ಟ್ ನಲ್ಲಿ ಈಗ ಹೇಳುವ ಡೀಟೇಲ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಮ್ಮೆ ಪಾಸ್ ತಕ್ಕೊಂಡ ನಂತರ 40 km/h ಸ್ಪೀಡ್ ಲಿಮಿಟ್ ಅಲ್ಲಿ ಹೋಗ್ಬೇಕು. 2 ವೀಲರ್ಗೆ 1 ಅವರ್, ಲೈಟ್ ಮೋಟಾರ್ ವೆಹಿಕಲ್ಗೆ 1.5 ಅವರ್ ಮತ್ತೆ ಹೆವಿ ಮೋಟಾರ್ ವೆಹಿಕಲ್ಗೆ 2 ಅವರ್ಸ್ ಅಂತ. ಕುದುರೆಮುಖ ಎಂದರೆ ಹೆಸರೇ ಹೇಳುವ ಹಾಗೆ ಈ ಶಿಖರವು ಕುದುರೆಯ ಮುಖವನ್ನು ಹೋಲುತ್ತದೆ. ಆದ್ದರಿಂದ ಈ ಹೆಸರು ಬಂದಿದೆ. ಕುದುರೆಮುಖವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿರುವ ಒಂದು ಪರ್ವತ ಶಿಖರವಾಗಿದೆ. ಇದು ಮುಳ್ಳಯ್ಯನಗಿರಿಯ ನಂತರ ಕರ್ನಾಟಕದ 2ನೇ ಅತಿ ಎತ್ತರವಾದ ಶಿಖರವಾಗಿದೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ 26ನೇ ಅತಿ ಎತ್ತರದ ಶಿಖರವಾಗಿದೆ. ಓಕೆ, ಕುದುರೆಮುಖ ಘಾಟ್ ರೋಡ್ ಬಗ್ಗೆ ಹೇಳಬೇಕಂದ್ರೆ ಇದು ಈಸಿ ಟು ಡ್ರೈವ್, ಆದರೆ ಸ್ವಲ್ಪ ನ್ಯಾರೋ ರೋಡ್, ಅದು ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಇದು ಮಾಳ ಚೆಕ್ ಪೋಸ್ಟ್ ನಿಂದ ಸಂಸೆ ಚೆಕ್ ಪೋಸ್ಟ್ ವರೆಗೆ ಸುಮಾರು 45ರಿಂದ 46 ಕಿಲೋಮೀಟರ್ ಇದೆ. ಇಲ್ಲಿ ನಾವು ನೋಡಿದ ಪ್ರಕಾರ ಟ್ರಾಫಿಕ್ ಕೂಡ ಕಡಿಮೆನೇ ಇರ್ತದೆ. ನಾವು ಕಳಸ ಸೈಡ್ ಹೋಗುವುದಾದ್ರೆ SK ಬಾರ್ಡರ್ವರೆಗೆ ನ್ಯಾಷನಲ್ ಹೈವೇ 169 ನಲ್ಲಿ ಹೋಗ್ತೇವೆ. ನೆಕ್ಸ್ಟ್ ನಾವು ನೇರವಾಗಿ SH 66 ಅಲ್ಲಿ ಹೋಗಬೇಕು. ನ್ಯಾಷನಲ್ ಹೈವೇ 169 ಶೃಂಗೇರಿ ಕಡೆಗೆ ಹೋಗ್ತದೆ.
ಮಾಳ ಚೆಕ್ ಪೋಸ್ಟ್ ನಿಂದ SK ಬಾರ್ಡರ್ ವರೆಗೆ ರೋಡ್ ಒಳ್ಳೆದುಂಟು. ಆದ್ರೆ SK ಬಾರ್ಡರ್ ಆಗಿ ಶೃಂಗೇರಿ ಅಥವಾ ಹೊರನಾಡಿಗೆ ಹೋಗುವ 2 ರಸ್ತೆಗಳು ಕೂಡ ಚೆನ್ನಾಗಿಲ್ಲ. ತುಂಬಾ ಗುಂಡಿಗಳಿದ್ದು ಹೋಗೋಕೆ ತುಂಬಾನೇ ಕಷ್ಟ ಆಗ್ತದೆ. ಮತ್ತೆ ತುಂಬಾ ನ್ಯಾರೋ ರೋಡ್ ಆಗಿದೆ. SK ಬಾರ್ಡರಿಂದ ಸ್ವಲ್ಪ ಮುಂದೆ ಹೋಗುವಾಗ ನಮಗೆ ಹನುಮನಗುಂಡಿ ಫಾಲ್ಸ್ಗೆ ಹೋಗುವ ದಾರಿ ಸಿಗ್ತದೆ. ಮೊದಲು ಸ್ವಲ್ಪ ಟೈಮ್ ಇಲ್ಲಿಗೆ ಹೋಗುವುದನ್ನ ಬಂದ್ ಮಾಡಿದ್ರತ್ತೆ. ಈಗ ಇಲ್ಲಿ ಗಾಡಿ ನಿಂತಿರುವುದು ನೋಡಿದ್ರೆ ಪುನಃ ಇಲ್ಲಿಗೆ ಹೋಗ್ಲಿಕ್ಕೆ ಬಿಡ್ತಾರೆ ಅಂತ ಕಾಣ್ತದೆ. ಈ ದಾರಿಯಲ್ಲಿ ಹೋಗುವಾಗ ವ್ಯೂಸ್ ತುಂಬಾ ಸುಂದರವಾಗಿದೆ ಮತ್ತು ವಾಟರ್ ಫಾಲ್ಸ್ ಕೂಡ ಸಿಗ್ತದೆ. ಆದರೆ ಎಲ್ಲೂ ನಿಲ್ಲಿಸುವ ಹಾಗೆ ಇಲ್ಲ. ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಒಂದು ವೇಳೆ ನಾವು ಈವ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್ ಹೋದರೆ ಒಳ್ಳೆ ಪಾಕ್ ವ್ಯೂ ಕೂಡ ನೋಡಬಹುದು. ಸಾಮಾನ್ಯವಾಗಿ ಘಾಟ್ ರೋಡ್ಗಳಲ್ಲಿ ಮಳೆಗಾಲದಲ್ಲಿ ಹೋದರೆ ಸೂಪರ್ ಆಗಿರ್ತದೆ. ಯಾಕಂದರೆ ತುಂಬ ವಾಟರ್ ಫಾಲ್ಸ್ಗಳನ್ನು ನೋಡಬಹುದು. ಚಳಿಗಾಲದಲ್ಲಿ ಕೂಡ ಓಕೆ, ಯಾಕಂದ್ರೆ ಜಸ್ಟ್ ಮಳೆಗಾಲ ಮುಗಿದು ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಮರ ಗಿಡಗಳೆಲ್ಲ ಹಸಿರಾಗಿ ಕಾಣ್ತಾ ಇರ್ತದೆ. ಕುದುರೆಮುಖ ಘಾಟ್ ರೋಡಲ್ಲಿ ಹೋಗುವಾಗ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಭಗವತಿ ಗುಡಿ ಉಂಟು. ಸ್ಥಳೀಯರು ಹೇಳುವ ಪ್ರಕಾರ ಇದು ತುಂಬ ಕಾರಣಿಕದ ದೈವ. ಹಾಗೂ ರಾತ್ರಿ ಈ ದಾರಿಯಲ್ಲಿ ಹೋಗುವಾಗ ತುಂಬ ಜನರಿಗೆ ಈ ದೈವ ಕಾಣಿಸಿದೆಯಂತೆ. ಕೆಲವರಿಗೆ ಸುಂದರವಾದ ರೂಪದಲ್ಲಿ ಕಾಣಿಸಿಕೊಂಡಿದ್ರೆ ಇನ್ನು ಕೆಲವರಿಗೆ ವಿಕಾರವಾಗಿ ಕಾಣಿಸಿಕೊಂಡಿದೆಯಂತೆ. ಹಾಗೂ ಸ್ಥಳೀಯರು ಹೇಳುವ ಪ್ರಕಾರ ಹೋಗುವಾಗ ಅಥವಾ ಬರುವಾಗ ಈ ದೈವಕ್ಕೆ ಭಕ್ತಿಯಿಂದ ಕೈ ಮುಗಿದು ಬಂದರೆ ದಾರಿಯಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲವಂತೆ. ಅವರವರ ನಂಬಿಕೆ ಏನಿದ್ರೂ ಕೂಡ ದಾರಿಯಲ್ಲಿ ಯಾವುದೇ ದೇವರ ಅಥವಾ ದೈವದ ಗುಡಿ ಕಂಡ್ರೆ ಕೈ ಮುಗಿಯುವ ಹವ್ಯಾಸ ನಮ್ದು. ಹಾಗೆ ನಾವು ಕೂಡ ಬರುವಾಗ ಇಲ್ಲಿ ಕೈ ಮುಗ್ದು ಬಂದ್ವಿ.
ಇದು ಗೋಸ್ಟ್ ಸಿಟಿಗೆ ಹೋಗುವ ದಾರಿ. ನಾವು ಕೂಡ ಹೋಗಿ ವಿಡಿಯೋ ಮಾಡುವ ಪ್ಲಾನ್ ಮಾಡಿದ್ವಿ, ಆದರೆ ನಮಗೆ ಟೈಮ್ ಶಾರ್ಟೇಜ್ ಇದ್ದ ಕಾರಣ ಹೋಗ್ಲಿಕ್ಕಾಗಲಿಲ್ಲ. ಇದು ಕುದುರೆಮುಖ ಸಿಟಿ. ಕುದುರೆಮುಖದಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು, ಮತ್ತೆ ಅಲ್ಲೇ ಸೈಡಲ್ಲಿ 2 ಶಾಪ್ ಕೂಡ ಉಂಟು. ಟೀ ಅಥವಾ ಕಾಫಿಯನ್ನು ನಾವಿಲ್ಲಿ ಕುಡಿಬಹುದು. ಈಗ ನಾವು ಸಂಸೆಗೆ ರೀಚ್ ಆದ್ವಿ. ಇಲ್ಲಿರುವ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ನಾವು ಆಲ್ರೆಡಿ ತಕ್ಕೊಂಡ ಪಾಸನ್ನು ಕೊಟ್ಟು ಹೋಗಬೇಕು. ಇದು ಕುದುರೆಮುಖ ಘಾಟ್ ರೋಡ್ ಬಗ್ಗೆ ನಮಗೆ ತಿಳಿದಿರುವ ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.